ಬೆಂಗಳೂರಿನ ಜನರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಪುಕ್ಸಟ್ಟೆ ಪಾರ್ಕಿಂಗ್ ವ್ಯವಸ್ಥೆಗೆ ಬ್ರೇಕ್ ಹಾಕಿದೆ ಈಗ ಸರ್ಕಾರ. ಬೆಂಗಳೂರಿನ ಜನರಿಗೆ ಬಿಗ್ ಶಾಕ್ ಎದುರಾಗಿದೆ. ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಎದುರಾದಂತೆ ಕಾಣ್ತಾ ಇದೆ. ಪುಕ್ಸಟ್ಟೆ ಪಾರ್ಕಿಂಗ್ ವ್ಯವಸ್ಥೆಗೆ ಬ್ರೇಕ್ ಹಾಕಲಾಗಿದ್ದು ಸೈಕಲ್ ಹೊರತುಪಡಿಸಿ ಎಲ್ಲ ವಾಹನಗಳಿಗೆ ಶುಲ್ಕವನ್ನು ವಿಧಿಸಲಾಗಿದೆ. ಕರಡು ಅಧಿಸೂಚನೆಯನ್ನು ಹೊರಡಿಸಿದಂತ ರಾಜ್ಯ ಸರ್ಕಾರ. ಬೆಂಗಳೂರಿನ ಜನರಿಗೆ ಶಾಕ್ ಈಗ. ಆಟೋ ನಿಲ್ದಾಣಗಳಲ್ಲಿ ಮಾತ್ರ ಫ್ರೀ ಪಾರ್ಕಿಂಗ್ಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುವುದು. ರಸ್ತೆಗಳನ್ನು ಎಬಿಸಿ ಮಾದರಿಗಳಾಗಿ ವಿಂಗಡಿಸಿ ಶುಲ್ಕವನ್ನ ಇನ್ಮುಂದೆ ಪಡೆಯಲಾಗುವುದು. ರಾತ್ರಿ 8ರಿಂದ ಬೆಳಗ್ಗೆ 8 ಗಂಟೆಯವರೆಗೂ ಫ್ರೀ ಪಾರ್ಕಿಂಗ್ ವ್ಯವಸ್ಥೆ. ರಾತ್ರಿ ಸಮಯದಲ್ಲಿ ಮಾತ್ರ ಫ್ರೀ ಪಾರ್ಕಿಂಗ್ಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುವುದು. ಆಫ್ ಸ್ಟ್ರೀಟ್ ಪಾರ್ಕಿಂಗ್ಗೆ ಮಾಸಿಕ ಪಾಸ್ ಕಡ್ಡಾಯ. ಸಿಗ್ನಲ್ಗಳ 50 ಮೀಟರ್ ಅಂತರದಲ್ಲಿ ವಾಹನವನ್ನ ನಿಲ್ಲಿಸುವಂತಿಲ್ಲ. ಉಪಮುಖ್ಯ ರಸ್ತೆಗಳ 25 ಮೀಟರ್ ಅಂತರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ. ಮನೆ ಮುಂದೆ ಪಾರ್ಕ್ ಮಾಡಿದರೆ ಮಾಲೀಕರ ಜೇಬಿಗೆ ಕತ್ತರಿ ಬೀಳುತ್ತೆ. ಇನ್ಮುಂದೆ ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಈಗ ಕರಡು ಅಧಿಸೂಚನೆಯನ್ನ ಹೊರಡಿಸಿದಂತ ರಾಜ್ಯ ಸರ್ಕಾರ. ಮನೆ ಮುಂದೆ ಪಾರ್ಕ್ ಮಾಡಿದರೆ ಮಾಲೀಕರ ಜೇಬಿಗೆ ಕತ್ತರಿ ಫಿಕ್ಸ್. ಮನೆ ಮಾಲೀಕರೇ ಶುಲ್ಕ ಪಾವತಿಸುವ ಜವಾಬ್ದಾರಿಯನ್ನು ಹೊರಲಾಗುವುದು. ಬಾಡಿಗೆದಾರರಿಗೆ ಮನೆ ಮಾಲೀಕರಿಂದಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಬೇಕು. ಪುಕ್ಸಟ್ಟೆ ಪಾರ್ಕಿಂಗ್ ಅಂತ ಕಂಡಲ್ಲಿ ಇನ್ಮುಂದೆ ಬೈಕ್ಗಳನ್ನು ನಿಲ್ಲಿಸಿದ್ರೆ ದಂಡ ವಿಧಿಸೋದಂತೂ ಫಿಕ್ಸ್. ಸೈಕಲ್ ಹೊರತುಪಡಿಸಿ ಎಲ್ಲ ವಾಹನಗಳಿಗೆ ಶುಲ್ಕ ಕಡ್ಡಾಯ ಮಾಡಿದೆ ಈಗ ರಾಜ್ಯ ಸರ್ಕಾರ. ಕರಡು ಅಧಿಸೂಚನೆಯನ್ನ ರಾಜ್ಯ ಸರ್ಕಾರ ಈಗ ಹೊರಡಿಸಿದೆ. ಆಟೋ ನಿಲ್ದಾಣಗಳಲ್ಲಿ ಮಾತ್ರ ಫ್ರೀ ಪಾರ್ಕಿಂಗ್ಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುವುದು. ರಸ್ತೆಗಳನ್ನು ಎಬಿಸಿ ಮಾದರಿಗಳಾಗಿ ವಿಂಗಡಿಸಿ ಶುಲ್ಕವನ್ನು ಎತ್ತಲಾಗುವುದು. ಇಲ್ಲಿಂದ ರಾತ್ರಿ 8ರಿಂದ ಬೆಳಗ್ಗೆ 8 ಗಂಟೆಯವರೆಗೂ ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಇನ್ನು ಪುಕ್ಸಟ್ಟೆ ಪಾರ್ಕಿಂಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದ್ದು ಕರಡು ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಇದರ ಮಧ್ಯೆ ಎ ಕ್ಯಾಟಗರಿ ದ್ವಿಚಕ್ರ ವಾಹನ ಗಂಟೆಗೆ 40 ರೂಪಾಯಿ ಶುಲ್ಕ, ಲಘು ವಾಹನ ಗಂಟೆಗೆ 60 ರೂಪಾಯಿ. ಇನ್ನು ಬಿ ಕ್ಯಾಟಗರಿ ದ್ವಿಚಕ್ರ ವಾಹನ ಗಂಟೆಗೆ 30 ರೂಪಾಯಿ. ಪುಕ್ಸಟ್ಟೆ ಪಾರ್ಕಿಂಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದ್ದು ಬಿ ಕ್ಯಾಟಗರಿ ಲಘು ವಾಹನ ಗಂಟೆಗೆ 80 ರೂಪಾಯಿ ಶುಲ್ಕವನ್ನು ಎತ್ತಲಾಗುತ್ತೆ. ಸಿ ಕ್ಯಾಟಗರಿ ದ್ವಿಚಕ್ರ ವಾಹನ ಗಂಟೆಗೆ 20 ರೂಪಾಯಿ. ಸಿ ಕ್ಯಾಟಗರಿ ಲಘು ವಾಹನ ಗಂಟೆಗೆ 30ರಿಂದ 40 ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ. ಈಗ ರಾತ್ರಿ 8ರಿಂದ ಬೆಳಗ್ಗೆ 8 ಗಂಟೆಯವರೆಗೆ ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಬೆಂಗಳೂರಿನ ಜನರಿಗೆ ಬಿಗ್ ಶಾಕ್ ಎದುರಾಗಿದೆ. ಈಗ ಮೊದಲೇ ಟ್ರಾಫಿಕ್ ಸಮಸ್ಯೆಯಿಂದ ಬೆಂಗಳೂರಿನ ಜನರು ಹೈರಾಣಾಗ್ತಾ ಇದ್ರು. ಇದೆಲ್ಲದರ ಮಧ್ಯೆ ಈಗ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಈಗ ಹೊರಡಿಸಿದೆ. ಸೈಕಲ್ ಹೊರತುಪಡಿಸಿ ಎಲ್ಲ ವಾಹನಗಳಿಗೆ ಶುಲ್ಕವನ್ನು ಇನ್ಮುಂದೆ ಕಡ್ಡಾಯವಾಗಿ ತೆಗೆದುಕೊಳ್ಳಲಾಗುವುದು. ಲಘು ವಾಹನ ಗಂಟೆ 80 ರೂಪಾಯಿ, ದ್ವಿಚಕ್ರ ವಾಹನ ಗಂಟೆಗೆ 20 ರೂಪಾಯಿ, ಲಘು ವಾಹನ ಗಂಟೆಗೆ 30ರಿಂದ 40 ರೂಪಾಯಿ. ರಸ್ತೆಗಳನ್ನು ಎಬಿಸಿ ಮಾದರಿಗಳಾಗಿ ವಿಂಗಡಿಸಿ ಶುಲ್ಕವನ್ನು ತೆಗೆದುಕೊಳ್ಳಲಾಗುವುದು.